ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ. ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ನಗರ ಪ್ರದೇಶಕ್ಕೆ ಬರೋದಾದರೆ ಸಾಲುಗಟ್ಟಿ ಆಟೋ ಚಾಲಕರು ಸಿಲಿಂಡರ್ಗಾಗಿ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಟೋ ಗ್ಯಾಸ್ ಸಮಸ್ಯೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ ಹೈರಾಣಾಗಿ ಹೋಗಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಇಲ್ಲದೆ ಸ್ತಬ್ಧವಾಗಿದೆ ಸಿಲಿಕಾನ್ ಸಿಟಿ ಆಟೋಗಳು. ಬಂಗುಗಳ ಮುಂದೆ ಅಹೋರಾತ್ರಿ ಕಾಯ್ತಾ ಇದ್ದಾರೆ ಚಾಲಕರು. ಆಟೋ ಗ್ಯಾಸ್ ಸ್ಟಾಕ್ ಖಾಲಿ, ಸಂಕಷ್ಟದಲ್ಲಿ ಪ್ರಯಾಣಿಕರು. ಗ್ಯಾಸ್ ಅಭಾವಕ್ಕೆ ಆಟೋ ಚಾಲಕರು ಸಿಡಿದೇಳ್ತಾ ಇದ್ದಾರೆ. ನೋಡಿ, ಅಸಲಿ ಸಮಸ್ಯೆಯನ್ನು ನಾವು ಅರಿತುಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ಮಧ್ಯಪ್ರಾಚ್ಯದ ಯುದ್ಧ ಅಲ್ಲಿಂದನೇ ಬರಬೇಕಾಗಿತ್ತು. ಆದರೆ ಗೃಹ ಬಳಕೆಗೆ ಸಿಲಿಂಡರ್ ವ್ಯವಸ್ಥೆ ಮಾಡಿದ್ರೂ ಕೂಡ ನಾವಿಲ್ಲಿ ಕಮರ್ಷಿಯಲ್ ಅಂತ ನೋಡೋದಾದರೆ ಆಟೋ ಚಾಲಕರ ಡಿಪೆಂಡೆನ್ಸಿ LPGಗೆ ಬಹಳಷ್ಟಿದೆ. ಆದರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಪರ್ಯಾಯ ಮಾರ್ಗವಿಲ್ಲದೆ ಕ್ಯೂ ನಿಂತುಕೊಂಡು ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಇದೆ. ಮಗದೊಂದು ಕಡೆ ದುಪ್ಪಟ್ಟು ಹಣವನ್ನು ಕೀಳ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಆಟೋ ಚಾಲಕರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. LPG ಸಿಗದ ಹಿನ್ನೆಲೆಯಲ್ಲಿ ಸ್ಟಾಕೇ ಇಲ್ವಾ ಭವ್ಯ, ಅಥವಾ ಇಟ್ಕೊಂಡು ಆಟ ಆಡಿಸ್ತಿದ್ದಾರಾ? ಕೆಲವೊಂದು ಬಂಕ್ಗಳಲ್ಲಂತೂ ದುಪ್ಪಟ್ಟು ಹಣವನ್ನು ತಗೊಳ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕು. ಈ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳಾಗ್ತಾ ಇದ್ದಾವ ಭವ್ಯ? ಖಂಡಿತ ದಿವ್ಯಾ. ಯಾಕಂದರೆ ಮಾರ್ನಿಂಗ್ 4 ಗಂಟೆಯಿಂದ ಕೂಡ ಆಟೋ ಚಾಲಕರು ತಮ್ಮ ಆಟೋವನ್ನು ಹಿಡಿದುಕೊಂಡು LPG ಗ್ಯಾಸ್ಗಾಗಿ ಅಲೆದಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಾಗರಬಾವಿಯಿಂದ ಕಲ್ಯಾಣ ನಗರದವರೆಗೆ ಸುಮಾರು 4 ಕಿಲೋಮೀಟರ್ ಹೆಚ್ಚು ಸರತಿ ಸಾಲಿನಲ್ಲಿ ನಿಂತು ತಮಗೆ LPG ಗ್ಯಾಸ್ಗೋಸ್ಕರ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಈಗಾಗಲೇ ನಾವು ಅಂದರೆ ಹೋಟೆಲ್ಗಳಲ್ಲಿ ಗ್ಯಾಸ್ ಸಮಸ್ಯೆಯನ್ನು ಈಗಾಗಲೇ ಎದುರಿಸ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಅದಕ್ಕೆ ಈಗಾಗಲೇ ಹೋಟೆಲ್ ಸಂಘದವರು ಪಟ್ಟು ಹಿಡಿದು ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ 1-2 ಬರ್ತಾ ಇದೆ. ಹಾಗೆ ಸೌದೆ ಒಲೆಯನ್ನು ಬಳಸಿಕೊಂಡು ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗಾಗಲೇ LPG ಗ್ಯಾಸ್ಗೆ ಆಟೋ ಚಾಲಕರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹೇಳ್ಬೋದು. ಹಾಗೆಯೇ ಕ್ಯಾಬ್ಗಳಿಗೆ ಕೂಡ ಕೆಲವರು LPG ಗ್ಯಾಸನ್ನು ತುಂಬಿಸ್ತಾರೆ. ಇವರು ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ವೇಳೆ ಮತ್ತಷ್ಟು ಯುದ್ಧ ಕಂಟಿನ್ಯೂ ಆದರೆ LPG ಗ್ಯಾಸ್ನ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ. ಈ ಸಂದರ್ಭದಲ್ಲಿ ಆಟೋಗಳಾಗಿರ್ಬೋದು, ಏನು ಕ್ಯಾಬ್ಗೆ LPG ಗ್ಯಾಸನ್ನು ತುಂಬಿಸ್ಕೊಂಡು ಓಡಾಟ ಮಾಡ್ತಾರೆ, ಸಂಪೂರ್ಣವಾಗಿ ಸ್ಟಾಪ್ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಆಟೋ ಚಾಲಕರು ಕೂಡ ಜಿ ಕನ್ನಡ ಜೊತೆ ಮಾತಾಡ್ತಾ ಹೇಳಿರೋದಿಷ್ಟೇ, ಒಬ್ಬ ಆಟೋ ಚಾಲಕ ಪ್ರತಿದಿನ ಆಟೋ ಓಡಿಸಿದ್ರೇನೆ ಆತನಿಗೆ ಪ್ರತಿದಿನದ ಇನ್ಕಮ್ ಸಿಗೋದು. ಈ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ಇನ್ನೇನು ಮಕ್ಕಳ ಸ್ಕೂಲ್ ಈಗ ಸಮ್ಮರ್ ಹಾಲಿಡೇ ಬಂದೆ, ಜೂನ್ಗೆ ಮತ್ತೆ ಅಡ್ಮಿಷನ್ ಶುರು ಆಗುತ್ತೆ. ಒಬ್ಬ ಆಟೋ ಚಾಲಕ ಪ್ರತಿದಿನ ದುಡಿದು ಮನೆಯ ಖರ್ಚು ವೆಚ್ಚ ಆಗಿರ್ಬೋದು, ಮಕ್ಕಳ ಫೀಸ್ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇದನ್ನೆಲ್ಲ ಆತ ನಿವಾರಣೆ ಮಾಡಬೇಕಾದ್ರೆ ಒಂದು ದಿವಸದ ಆಟೋದಿಂದ ಬರುವಂತಹ ದುಡ್ಡಿನಿಂದ ಆತ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ಸದ್ಯ ಆಟೋದವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಬಹುತೇಕ ಮಂದಿ ಸುಮಾರು 100ರಲ್ಲಿ 50 ಜನ ಈಗಾಗಲೇ LPG ಸಿಲಿಂಡರನ್ನು ತುಂಬಿಸ್ಕೊಂಡು ಆಟೋ ಓಡಿಸುವವರ ಸಂಖ್ಯೆನೇ ಜಾಸ್ತಿ ಇದೆ. ಒಬ್ಬೊಬ್ಬರ ಕತೆ ಒಂದೊಂದು ರೀತಿಯಾಗಿದೆ. ಒಂದೊಂದು ಆಟೋವನ್ನು ಕೂಡ ಲೋನ್ ಮೂಲಕ ಅವರು ಪಡೆದಿರ್ತಾರೆ. ಅದನ್ನು ಕಟ್ಟಬೇಕಾದ್ರೆ ಪ್ರತಿ ತಿಂಗಳು ಕೂಡ ಲೋನನ್ನು ಕಟ್ಟಬೇಕಾಗುತ್ತೆ. ಒಂದು ವೇಳೆ ಲೋನ್ ಕಟ್ಟದೆ ಹೋದರೆ ಬ್ಯಾಂಕ್ ಸಿಬ್ಬಂದಿಗಳು ಆಟೋವನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಆಟೋ ಚಾಲಕರು ಬಹಳಷ್ಟು ಕಷ್ಟಕರ ಪರಿಸ್ಥಿತಿಯಲ್ಲಿದ್ದಾರೆ. ಹೇಗಾದರೂ ಮಾಡಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, LPG ಸಮಸ್ಯೆಯನ್ನು ನಿವಾರಣೆ ಮಾಡಬೇಕನ್ನೋದು ಆಟೋ ಚಾಲಕರ ಪಟ್ಟಾಗಿದೆ. ಮತ್ತೊಂದು ಕಡೆ ಈಗಾಗಲೇ LPG ಸಿಲಿಂಡರ್ಗೆ ಸಮಸ್ಯೆ ಕೂಡ ಉದ್ಭವ ಆಗಿದೆ. ಯಾಕಂದರೆ ಮನೆಗಳಲ್ಲಿ ನಾವು ಏನು ಬುಕ್ಕಿಂಗ್ ಮಾಡ್ತೀವಿ, ಒಂದಾಗಿರ್ಬೋದು 2 ತಿಂಗಳಾದರೂ ಕೂಡ ಗ್ಯಾಸ್ಗಳೇ ಬರ್ತಾ ಇಲ್ಲ ಅನ್ನೋ ಸಮಸ್ಯೆಯನ್ನು ಕೂಡ ಆಟೋದವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಹೊರಗಡೆ ಬಂದರೆ LPG ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ತುಂಬಿಸಬೇಕಾದಂತಹ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಮನೆಗೆ ಹೋದರೆ ಮನೆಗೆ ಬೇಕಾದಂತಹ ಗ್ಯಾಸ್ಗಳು ಕೂಡ ಕೊರತೆ ಉಂಟಾಗ್ತಾ ಇದೆ. ಸೊ ಅವರು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕಡೆ ಮನೆಯಲ್ಲಿ ಸಮಸ್ಯೆ, ಮತ್ತೊಂದು ಕಡೆ ಹೊರಗಡೆ ತಮಗೆ ಕೆಲಸಕ್ಕೆ ಸಮಸ್ಯೆ. ಹಾಗೆಯೇ ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡುವ ಅಂದರೆ ಹೋಟೆಲ್ನಲ್ಲಿ ಬಿಲ್ನ ದರ ಅಂದರೆ ಏರಿಕೆ ಆಗ್ತಾ ಇದೆ. ಒಂದೊಂದು ಊಟಕ್ಕೆ 25 ರೂಪಾಯಿ ಇರೋದು 35 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆ ಹೇಳಬೇಕಾದ್ರೆ ಬಹಳಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಸರ್ಕಾರ ಇವರ ಏನು ಸಮಸ್ಯೆ ಇದೆ ಅದನ್ನು ನಿವಾರಿಸಬೇಕಾಗುತ್ತೆ. ಇಲ್ಲಾಂದರೆ ಆಟೋ ಏನು ರಸ್ತೆಯಲ್ಲಿ ಓಡಾಟ ಮಾಡೋದು ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಯಾಕಂದರೆ ಬಹುತೇಕ ಮಂದಿ ಈಗಾಗಲೇ ಕೆಲವರು ಆಟೋ ಬಿಟ್ಟು ಬೇರೆ ಕೂಲಿ ಕೆಲಸ ಮಾಡುವ ಅಂತ ಕೂಡ ತಮ್ಮ ಒಪಿನಿಯನ್ ಅನ್ನು ಹೇಳ್ತಾ ಇರುವಂಥದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.